इस बार कुछ अलग करना पड़ेगा. ನರೇಂದ್ರ ಮೋದಿ ಈ ಮಾತನ್ನ ಬಹಳ ಎಚ್ಚರಿಕೆಯಿಂದ ಹೇಳಿದ್ದಾರೆ. ಅದರ ಅರ್ಥ ಈ ಬಾರಿ ಏನೋ ಬೇರೆ ಮಾಡಲೇಬೇಕು, ಈ ಬಾರಿ ಹೊಸ ಪ್ಲಾನಿಂಗ್ ಮಾಡಲೇಬೇಕು. ಈ ಬಾರಿ ಕೊಂಚ ಎಡಬಿದ್ರೂ ಕೂಡ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ. ಇದನ್ನ ನರೇಂದ್ರ ಮೋದಿ ಹೇಳೋದ್ರ ಹಿಂದೆ ಬಹಳ ದೊಡ್ಡ ಲೆಕ್ಕಾಚಾರ ಇದೆ. ಇದನ್ನ ನರೇಂದ್ರ ಮೋದಿ ಹೇಳಿದ್ದು ಗುಜರಾತ್ ವಿಚಾರಕ್ಕೆ. ಗುಜರಾತ್ ವಿಚಾರದಲ್ಲಿ ಮುಂದಿನ ವರ್ಷ ಇನ್ನೇನು 1 ವರ್ಷದಲ್ಲಿ ಚುನಾವಣೆ ಬರ್ತಾ ಇದೆ. ಬಿಜೆಪಿ ಆ ಚುನಾವಣೆಗೆ ಇನ್ನಿಲ್ಲದಂತೆ ತಯಾರಿ ಮಾಡಿಕೊಂಡಿದೆ. ಉತ್ತರ ಪ್ರದೇಶ ಬೇರೆ, ಉತ್ತರ ಪ್ರದೇಶವನ್ನ ಬಿಜೆಪಿ ಗೆಲ್ಲಬೇಕು ಅಂತ ತಯಾರಿ ಮಾಡ್ಕೊಳ್ಳುತ್ತೆ. ಅಲ್ಲಿ ಯೋಗಿ ಆದಿತ್ಯನಾಥ್ ಇದ್ದಾರೆ. ಅದರ ಅರ್ಧ ಟೆನ್ಷನ್ ಅವ್ರ ಮೇಲೆ ಹಾಕ್ಬಿಡ್ತಾರೆ. ಬೇರೆ ಯಾವ ಟೆನ್ಷನ್ ಬಿಜೆಪಿಗೆ ಅರ್ಧ ಯೋಗಿ ಆದಿತ್ಯನಾಥ್, ಇನ್ನುಳಿದಿದ್ದ ಅರ್ಧ ನೋಡ್ಕೊಳ್ಳೋಣ ಬಿಡಿ ಅಂತ ಹೊರ ಇಲ್ಲ. ಆದರೆ ಗುಜರಾತ್ನ ಪೂರ್ತಿ ಟೆನ್ಷನ್ ನರೇಂದ್ರ ಮೋದಿ ಅಮಿತ್ ಶಾ ಮೇಲೆ ಇರುತ್ತೆ. ಈ ಗುಜರಾತ್ಗಾಗಿನೇ ಇಸ್ ಬಾರ್ ಕುಚ್ ಅಲಗ್ ಕರ್ನಾ ಪಡೇಗಾ ಅಂತ ಮೋದಿ ಅಮಿತ್ ಶಾ ಅವ್ರ ಜೊತೆ ಹೇಳಿದ್ದಾರಂತೆ. ಇತ್ತೀಚೆಗಾದಂತ ಬದಲಾವಣೆ ನೋಡ್ಬೋದು. ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಕೆಲವು ಬದಲಾವಣೆಗಳಾಯ್ತು. ಅದರಲ್ಲಿ ಕರ್ನಾಟಕದ ತೇಜಸ್ವಿ ಸೂರ್ಯ ಏನಿದ್ರು ಬಿಜೆಪಿ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರು, ಅವ್ರನ್ನ ಬದಲಾಯಿಸಿ ಹೇಮಂಗ್ ಜೋಶಿ ಡಾಕ್ಟರ್ ಅವರಿಗೆ ಕೊಡಲಾಯಿತು, ಡಾಕ್ಟರ್ ಹೇಮಂಗ್ ಜೋಶಿ. ಸೊ ಇವರು ಗುಜರಾತ್ನ ವಡೋದರಾದ, ಅಂದ್ರೆ ರಾಷ್ಟ್ರೀಯ ಯುವ ಮೋರ್ಚಾದ ಸ್ಥಾನವನ್ನ ಗುಜರಾತ್ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿದ್ರು, ಅದನ್ನು ತೆಗೆದು ಗುಜರಾತಿಗೆ ಕೊಟ್ಟಿದ್ದಾರೆ. ಅಂದ್ರೆ ಅದರ ಹಿಂದೆ ತಯಾರಿ ಶುರುವಾಗಿದೆ ಗುಜರಾತ್ ಚುನಾವಣೆಗೆ ಅಂತ ಅರ್ಥ. ಹಾಗಾದ್ರೆ ಮೋದಿ ಕುಚ್ ಅಲಗ್ ಕರ್ನಾ ಪಡೇಗಾ ಇಸ್ ಬಾರ್ ಅಂತ ಹೇಳಿದ್ದು ಯಾಕೆ? ಗುಜರಾತ್ ಅಲ್ಲಿ ಬಿಜೆಪಿಗೆ ಆತಂಕ ಇದೆಯಾ? 182 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ 162 ಗೆದ್ದಿದೆ. ಆದ್ರೂ ಆತಂಕ ಯಾಕೆ? ಇನ್ನು ಲೋಕಸಭೆಯಲ್ಲಂತೂ ಬಿಜೆಪಿ ಔಟ್ ಆಫ್ 100ಗೆ 100, 26 ಕ್ಷೇತ್ರ ಗೆದ್ದುಕೊಂಡಿದೆ. ಹೀಗಿರುವಾಗ ಆತಂಕ ಯಾಕೆ? ಈ ಸ್ಟೋರಿಯನ್ನ ನೋಡೋಣ. ನಾನು ಓಂ ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ಗುಜರಾತ್ ಬಿಜೆಪಿಗೆ ಆಯಕಟ್ಟಿನ ರಾಜ್ಯ ಅಲ್ಲ, ಅದೊಂದು ಸುಲಭ ತುತ್ತಾಗಬಹುದಾದಂಥ ರಾಜ್ಯ. 2022ರಲ್ಲಿ ಬಿಜೆಪಿ 182 ವಿಧಾನಸಭಾ ಕ್ಷೇತ್ರಗಳಲ್ಲಿ 162 ಗೆದ್ದುಕೊಂಡಿತ್ತು. 20 ಬೇರೆಯವ್ರಿಗೆ ಬಿಟ್ಕೊಟ್ಟಿದ್ದು. ಆದರೆ ಆಮ್ ಆದ್ಮಿ ಇಲ್ಲಿ 3 ಕ್ಷೇತ್ರಗಳನ್ನ ಗೆದ್ದುಕೊಂಡಿದೆ. ಜೊತೆಗೆ ಕಾಂಗ್ರೆಸ್ ಒಂದು 10-12 ಕ್ಷೇತ್ರಗಳನ್ನ ಗೆದ್ದುಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಸಣ್ಣ ಪುಟ್ಟ ಪಾರ್ಟಿಗಳು 2-4 ಹೀಗೆ ಗೆದ್ದುಕೊಂಡಿದ್ದಾವೆ. ಸೊ ಇಲ್ಲಿ ಬಿಜೆಪಿಗೆ ಹಾಗಾದ್ರೆ ಯಾರು ಟೆನ್ಷನ್ ಇದೆ? ಬಿಜೆಪಿಗೆ ಟೆನ್ಷನ್ ಇರೋದು ಯು ಪಿಯದ್ದು. ಅಂದ್ರೆ ಯು ಪಿಯಲ್ಲಿ ಏನು ಆಯ್ತಲ್ಲ, ಯಾವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಯಾವ ರೀತಿ ಹೊಡೆತ ತಿಂತು, ರಾಮ ಮಂದಿರ ಕಟ್ಟಿದ ಅಯೋಧ್ಯೆ ಫೈಸಲಾಬಾದನ್ನೇ ಗೆದ್ಕೊಳ್ಳೋಕ್ಕಾಗಲಿಲ್ಲ, SPS ಸಂಸದರು ಗೆದ್ರು. ಈ ಬಾರಿ ಬಿಜೆಪಿಗೆ ಗುಜರಾತಲ್ಲೇನಾದ್ರೂ ಆಡಳಿತ ವಿರೋಧಿ ಅಲೆ ಆದ್ರೆ, ಅಂದ್ರೆ ಭೂಪೇನ್ ಪಟೇಲ್ ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ಅಲ್ಲಿ ಎಲ್ಲವೂ ಕೂಡ ಮೋದಿ ಅಮಿತ್ ಶಾ ಅಂದ್ಕೊಂಡಂಗೆ ನಡೀತಾ ಇದೆ ಅಂತ ಅನ್ಕೊಂಡ್ರೆ ಅಲ್ಲ, ಏನೇನನ್ನೋ ಮಾಡೋ ಪ್ರಯತ್ನಗಳು. ಅಂದ್ರೆ ಮೊದಲಿಗೆ ಬುಲೆಟ್ ಟ್ರೈನ್ ಅನ್ನ ಗುಜರಾತಿಗೆ ತಗೊಂಡು ಹೋಗ್ತಾ ಇದ್ದಾರೆ, ಮುಂಬೈ ಟು ಗುಜರಾತ್ ಅನ್ನೋ ತರ. ಮೊದಲಿಗೆ ಒಲಿಂಪಿಕ್ಸ್ ನಡೆಸೋದು ಅದು ಗುಜರಾತ್ ಅಹಮದಾಬಾದ್ ಅಲ್ಲಿ ಮಾಡಬೇಕು ಅಂತ ಹೊರಡ್ತಾ ಇದ್ದಾರೆ. ಗುಜರಾತ್ ಅಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನು 2030ರಲ್ಲಿ ಮಾಡಬೇಕು ಅಂತ ಹೊರಡ್ತಾ ಇದ್ದಾರೆ. ಇದಕ್ಕೆಲ್ಲ ವಿರೋಧ ವ್ಯಕ್ತ ಆಗ್ತಾ ಇದೆ. ಎಲ್ಲವನ್ನ ಗುಜರಾತಿಗೆ ತಗೊಂಡು ಹೋಗ್ತಾ ಇದ್ದೀರಾ ನೀವು ನರೇಂದ್ರ ಮೋದಿ ಅಮಿತ್ ಶಾ ಅಂತ. ಆದ್ರೆ ಅದನ್ನು ಮಾಡ್ತಾ ಇರೋದೇ ಗುಜರಾತ್ ಅನ್ನು ಕಂಟಿನ್ಯೂಸ್ ಆಗಿ ಗೆದ್ಕೋಬೇಕು ಅಂತ. ನರೇಂದ್ರ ಮೋದಿ ಮುಖ್ಯಮಂತ್ರಿ ಆದ ನಂತರ ಪ್ರಧಾನಿಯಾಗೋದಿಕ್ಕೆ ಎಲ್ಲದಕ್ಕೂ ಬೇಸ್ಮೆಂಟ್ ಹಾಕೊಟ್ಟಂತ ಗುಜರಾತ್ ಬಿಜೆಪಿಗೆ ಒಂಥರದಲ್ಲಿ ಎಲ್ಲೂ ಅವಮಾನ ಆಗಬಾರದು. ಆ ಕಾರಣಕ್ಕಾಗಿ ಗುಜರಾತ್ ಅನ್ನು ಮತ್ತೊಮ್ಮೆ ಪೂರ್ಣ ಬಹುಮತದ ಜೊತೆ ಗೆದ್ಕೋಬೇಕು. ನೋಡಿ, 182 ವಿಧಾನಸಭಾ ಕ್ಷೇತ್ರಗಳಲ್ಲಿ 162 ಗೆದ್ಕೊಂಡಿದ್ರು ಬಿಡಿ. ಬಿಜೆಪಿ ನರೇಂದ್ರ ಮೋದಿ ಅಮಿತ್ ಶಾ ರಾಜ್ಯದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ ಮೆಸೇಜ್ ಪಾಸ್ ಆಯ್ತು. ಅದೇ ಏನಾದ್ರೂ ಆ ಗುಜರಾತ್ ಅಲ್ಲಿ ಬಿಜೆಪಿ ಏನಾದ್ರೂ ಸ್ವಲ್ಪ ಹಿನ್ನಡೆ ಅನುಭವಿಸಿದ್ರೆ, ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ 2024ರಲ್ಲಿ ಆಗಿದ್ದು ಗೊತ್ತು. ಅಬ್ ಕಿ ಬಾರ್ 400 ಪಾರ್ ಅಂದಂತ ಬಿಜೆಪಿ 200 ಪಾರ್ ಮಾಡೋದಿಕ್ಕೆ ಒದ್ದಾಡ್ಬಿಡ್ತು. 240. ಯು ಪಿಯಲ್ಲಿ ದೊಡ್ಡ ಹೊಡೆತ. ನಮ್ಮ ಕರ್ನಾಟಕದಲ್ಲಿ ಕೂಡ 28ರಲ್ಲಿ 20 ದಾಟ್ತೀವಿ ಅನ್ಕೊಂಡ್ರೆ 17ಕ್ಕೆ ನಿಂತ್ಕೋತು. ಸೊ ಈ ಹೊಡೆತಗಳಿದೆಯಲ್ಲ, ಇದನ್ನ ತಿಂದ ಮೇಲೆ ಬಿಜೆಪಿ ಎಚ್ಚರ ಆಗಿದೆ. ಅಂದ್ರೆ ಬಿಹಾರದಲ್ಲಿ ಗೆದ್ರು, ಡೆಲ್ಲಿಯಲ್ಲಿ ಗೆದ್ರು, ಮಹಾರಾಷ್ಟ್ರದಲ್ಲಿ ಗೆದ್ರು, ಒಡಿಶಾವನ್ ಗೆದ್ರು, ಪಶ್ಚಿಮ ಬಂಗಾಳವನ್ ಗೆದ್ರು, ಎಲ್ಲವನ್ನ ಗೆದ್ರು. ಆದ್ರೆ
ಅಂಗಳಕ್ಕೆ ಹಾರೋಕ್ಕಾಗ್ದಿರೋನು ಆಕಾಶಕ್ಕೆ ಹಾರೋದಿಕ್ ಹೊರಟ್ರೆ, ಅಂದ್ರೆ ತನ್ನ ಮನೆ ಗುಜರಾತನ್ನೇ ಗೆದ್ಕೊಳಕ್ಕಾಗ್ದೆ, ಅಂದ್ರೆ ಗೆದ್ಕೊಳ್ಳೋದು ಅಂತ ಹೇಳಿದ್ರೆ ಬಿಜೆಪಿ ಸರಳ ಬಹುಮತ ಗೆದ್ರೆ ಗುಜರಾತಲ್ಲಿ ಯಾರು ತಲೆ ಕೆಡ್ಸ್ಕೊಳ್ಳಲ್ಲ. ಇದೇನ್ರಿ ಬಿಜೆಪಿ ಗೆಲುವ, ಇದು ಸೋತಂಗ ಆಗ್ಬಿಟ್ಟಿದೆ. ನರೇಂದ್ರ ಮೋದಿ ಈ ತರ ಗೆಲ್ಲೋದ ತನ್ನ ರಾಜ್ಯದಲ್ಲಿ ಅಂತ ಚರ್ಚೆಗಳು ಶುರು ಆಗ್ತವೆ. ಇದರ ರಿಫ್ಲೆಕ್ಷನ್ ಮುಂದಿನ ದಕ್ಷಿಣ ಭಾರತದ ಕರ್ನಾಟಕ ಚುನಾವಣೆ ಮೇಲಾಗುತ್ತೆ, ಲೋಕಸಭಾ ಚುನಾವಣೆ ಮೇಲಾಗುತ್ತೆ. ಅಂದ್ರೆ 27 ಡಿಸೆಂಬರ್ ಅಲ್ಲಿ ಏನಾದ್ರೂ ಎಡವಟ್ಟಾದ್ರೆ ಅದರ ಆಚೆಗೆ ಕೇವಲ 1 ವರ್ಷ ಅಷ್ಟೇ ಇರುತ್ತೆ. ಅಂದ್ರೆ 28 1 ವರ್ಷ, 29ಕ್ಕೆ ಏಪ್ರಿಲ್ ಮೇ ಚುನಾವಣೆ, ಅಂದ್ರೆ ಜನವರಿಯಿಂದಲೇ ಶುರು ಆಗ್ಬಿಡುತ್ತೆ ಒಂದು 5-6 ತಿಂಗಳಿರುವಾಗ. ಹಾಗಾಗಿ ಈ 27 ಡಿಸೆಂಬರ್ ಅಲ್ಲಿ ಏನಾದ್ರೂ ಎಡವಟ್ಟು ಮಾಡ್ಕೋಬೇಡಿ. ಅದಾದ್ಮೇಲೆ 1 ವರ್ಷ ಅದೇ ಅಲೆಯಲ್ಲೇ ಮುಂದೂಡ್ಕೊಂಡು ಹೋಗ್ಬಿಡ್ತಾರೆ. ನೋಡಿದ್ರ ನರೇಂದ್ರ ಮೋದಿ ಗುಜರಾತ್ ಅಲ್ಲೇ ಕಷ್ಟ ಪಟ್ಕೊಂಡು ಗೆದ್ರು, ನರೇಂದ್ರ ಮೋದಿ ತವರಲ್ಲೇ, ಅಮಿತ್ ಶಾ ತವರಲ್ಲೇ ಗೆಲ್ಲಕ್ಕಾಗ್ಲಿಲ್ಲ, ಅವ್ರ ಶಕ್ತಿ ಕಡಿಮೆ ಆಗಿದೆ, ಅವ್ರಿಗೆ ಯಾವ ಜನಸಿ ಬೆಂಬಲನೂ ಇಲ್ಲ. ಈ ಒಂದು ಅವಕಾಶ ಮಾಡಿಕೊಡ್ಬೇಡಿ. ಇಸ್ ಬಾರ್ ಕುಚ್ ಅಲಗ್ ಕರ್ನಾ ಪಡೇಗ. ಈ ಸಾರಿ ಏನೋ ಡಿಫ್ರೆಂಟ್ ಆಗಿ ಮಾಡಲೇಬೇಕು. ಸೊ ಈ ಬಾರಿ ಗುಜರಾತ್ ಅನ್ನ ಏನು ಲೋಕಸಭೆಯಲ್ಲಿ 26ಕ್ಕೆ 26 ಕ್ಷೇತ್ರ ಗೆದ್ಕೊಂಡ್ವಲ್ಲ, ಅದೇ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡಬೇಕು. ಕನಿಷ್ಠ ನಾವು 162 ಸ್ಥಾನಗಳನ್ನಾದ್ರೂ 2022ರಲ್ಲಿ ಏನು ಗೆದ್ಕೊಂಡಿದ್ವಿ ಅಷ್ಟನ್ನಾದ್ರೂ ಗೆಲ್ಲೇಬೇಕು ಅಂತ ಮೋದಿ ತಮ್ಮ ಗುಜರಾತ್ ನಾಯಕರುಗಳಿಗೆ ಹೇಳಿದ್ದಾರೆ. ಸೊ ಇದರಿಂದಾಗಿ ಗುಜರಾತ್ ಹೈ ಅಲರ್ಟ್ ಆಗಿದೆ. UP ಗೆಲ್ಲಬೇಕು, ಬೇರೆ ರಾಜ್ಯಗಳು, ಉತ್ತರಾಂಚಲ್, ಪಂಜಾಬ್, ಎಲ್ಲ ರಾಜ್ಯಗಳು, 7 ರಾಜ್ಯಗಳಲ್ಲಿ ಚುನಾವಣೆ ಇದೆ. ಆದರೆ ಇದೆಲ್ಲದಕ್ಕಿಂತ ಹೆಚ್ಚಿನ ಗಮನ ಮೋದಿ, ಅಮಿತ್ ಶಾ, ಬಿಜೆಪಿ ನಂಬರ್ 1 ನಂಬರ್ 2 ಅವರ ತವರು ರಾಜ್ಯ ಗುಜರಾತ್ ಮೇಲಿದೆ. ಅದಕ್ಕೇನೆ ಒಲಿಂಪಿಕ್ಸ್ ಅಲ್ಲೇ ಮಾಡ್ತೀವಿ ಅಂತ ಹೇಳೋದು. ಬುಲೆಟ್ ಟ್ರೈನ್ ಫಸ್ಟ್, ಇನ್ನು ಬುಲೆಟ್ ಟ್ರೈನ್ ಅಂತೂ ತಗೊಂಡ್ಬರ್ತೀವಿ, ಇನ್ನೇನು 26, 27, 28ರಲ್ಲಿ ತಗೊಂಡ್ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. 26ಕ್ಕೆ ಪ್ಲಾನ್ ಇತ್ತು. ಬುಲೆಟ್ ಟ್ರೈನ್ನ 26ಕ್ಕೆ ತಂದ್ರೆ, ಸೊ ಆ ಒಂದು ಜೋಶಲ್ಲಿ, ಆ ಒಂದು ದೊಡ್ಡ ಅಲೆಯಲ್ಲಿ 2027ರ ಚುನಾವಣೆಯನ್ನು ಎದುರಿಸ್ಬಿಡೋಣ ಅನ್ನುವಂಥ ಪ್ಲಾನಿಂಗ್ ಕೂಡ ಬಿಜೆಪಿ ಯಾವತ್ತೂ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂಥ ರಾಜಕೀಯ ಪಕ್ಷ. ಆದರೆ 26ಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿ ಅಶ್ವಿನ್ ವೈಷ್ಣವ್ ಅವರು ಅದರ ರಿಯಾಲಿಟಿನ ಹೇಳಿದರು. ಇದೆಲ್ಲ ಯಾವ ರೀತಿಯಲ್ಲಿ ನಾವು ಟ್ರ್ಯಾಕನ್ನು ರೆಡಿ ಮಾಡ್ತಾ ಇದ್ದೀವಿ, ಬುಲೆಟ್ ಟ್ರೈನ್ಗೆ ಏನೆಲ್ಲ ಸೇಫ್ಟಿ ಬೇಕಾಗುತ್ತೆ ಅದೆಲ್ಲ ನೋಡ್ಕೊಂಡು ಮಾಡೋದಕ್ಕೆ ಲೇಟ್ ಆಗುತ್ತೆ. ಹಾಗಾಗಿ 28ಕ್ಕೆ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಬಿಡಿ, ಇದು 29ರ ಚುನಾವಣೆಗೆ ನಮಗೊಂದು ಪ್ಲಸ್ ಆಗುತ್ತೆ ಅಂತ ಬಿಜೆಪಿ ಅನ್ಕೋತಾ ಇರ್ಬೋದು. ಆದರೆ 27ರ ಗುಜರಾತ್ ಚುನಾವಣೆ ಕತೆ ಏನು? ಸೊ ಇದು ಈಗ ಬಿಜೆಪಿಗೆ ಹೈ ಟೆನ್ಷನ್ ಕಾರಣ ಆಗಿದೆ. ಇನ್ನು ಆಮ್ ಆದ್ಮಿ 3 ಸ್ಥಾನಗಳನ್ನು 2022ರಲ್ಲಿ ಗುಜರಾತಲ್ಲಿ 1 ಗೆಲ್ಲಕ್ಕಾಗಲ್ಲ ಬಿಡ್ರಿ ಆಮ್ ಆದ್ಮಿ ಅಂತ ಇದ್ದವರು ಈಗ 3 ಸ್ಥಾನಗಳನ್ನು ಗೆದ್ದವರು ಮುಂದಿನ ಬಾರಿ ನಾವು 30-40 ಸ್ಥಾನಗಳನ್ನು ಗೆಲ್ತೀವಿ, ಬಿಜೆಪಿಯನ್ನು ಸೋಲಿಸ್ತೀವಿ ಅಂತ ಆಮ್ ಆದ್ಮಿ ರೆಡಿ ಆಗಿದೆ. ಇನ್ನು ಕೇಜ್ರಿವಾಲ್ ಅವರಂತೂ ಗುಜರಾತ್ಗೆ ಪದೇ ಪದೇ ಭೇಟಿ ಕೊಡ್ತಾ ಇದ್ದಾರೆ. ಕಳೆದ 2 ವರ್ಷಗಳಿಂದ ಕೇಜ್ರಿವಾಲ್ ಜೈಲಿಂದ ಹೊರಬಂದ ನಂತರ ಅಂದ್ರೆ ಈ ಒಂದು ವರ್ಷಗಳಿಂದ ಈಚೆಗೆ ಗುಜರಾತ್ ಕಡೆಗೇನೆ ಕಂಪ್ಲೀಟ್ ಕಾನ್ಸಂಟ್ರೇಷನ್. ಯಾವ ನರೇಂದ್ರ ಮೋದಿ ತವರಿದೆ ಅಲ್ಲೇ ಬಿಜೆಪಿ ಹೊಡೆತ ಕೊಡಬೇಕು ಅಂತ ಕೇಜ್ರಿವಾಲ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕೆ ಮೋದಿ ಇಸ್ ಬಾರ್ ಕುಚ್ ಅಲಗ್ ಕರ್ನಾ ಪಡೇಗ ಅಂತ ಹೇಳಿರೋದು. ಜೊತೆಗೆ ಕಾಂಗ್ರೆಸ್ ನಿಧಾನವಾಗಿ ಗುಜರಾತ್ ಅಲ್ಲಿ ತನ್ನ ಕೇಡರನ್ನ ಮತ್ತೊಮ್ಮೆ ಎಚ್ಚರ ಮಾಡ್ಕೋತಾ ಇದೆ. ಇಲ್ಲಿ ಏನು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸ್ವಲ್ಪ ಶಕ್ತಿಯನ್ನ ವೃದ್ಧಿಸ್ಕೊಂಡಿದ್ದಾರೆ ಈ ನಡುವೆ. ಸೊ ಗುಜರಾತ್ ಅಲ್ಲಿ ಕಾಂಗ್ರೆಸ್ ಮತ್ತೆ ಎಲ್ಲ ಭಿನ್ನಾಭಿಪ್ರಾಯಗಳಿಂದ ಹೊರಗೆ ಬಂದು ಈ ಬಾರಿ ಪೈಪೋಟಿ ಕೊಡುತ್ತೆ ಅನ್ನುವಂಥದ್ದು. ಇದೆಲ್ಲವನ್ನು ನೋಡ್ತಾ ಇದ್ರೆ ಬಿಜೆಪಿ, ನರೇಂದ್ರ ಮೋದಿ ಯಾಕೆ ಗುಜರಾತ್ಗೆ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಮೋದಿ ಕಣ್ಣೆದುರು ಇರುವಂಥದ್ದು UPಯನ್ನ ಗೆಲ್ಲಿಸೋದಿಕ್ಕೆ ಯೋಗಿ ಇದ್ದಾರೆ. ಆದರೆ ಗುಜರಾತ್ ಭೂಪೇನ್ ಪಟೇಲ್ ಗೆಲ್ಲಿಸ್ತಾರೆ, ಅಲ್ಲೇನು ಮುಖ್ಯಮಂತ್ರಿ ಅಂತ ಅನ್ಕೊಳ್ಳಂಗಿಲ್ಲ. ಅದರ ಜವಾಬ್ದಾರಿ ಮೋದಿ, ಅಮಿತ್ ಶಾ ನಂಬರ್ 1 ನಂಬರ್ 2 ಮೇಲೆ ಇರುತ್ತೆ. ಆ ಕಾರಣಕ್ಕೆ ಕುಚ್ ಅಲಗ್ ಕರ್ನಾ ಪಡೇಗ, ಏನೋ ಒಂದು ಬೇರೆ ಮಾಡಬೇಕಾಗಿದೆ. ಇಲ್ಲ ಅಂತ ಹೇಳಿದ್ರೆ ಅದು 2029ಕ್ಕೆ ಖಂಡಿತ ಹೊಡೆತ ಕೊಡುತ್ತೆ. ಅದಾಗ 1 ವರ್ಷದ ನಂತರದಲ್ಲಿ ಲೋಕಸಭೆ ಬಂದ್ಬಿಡುತ್ತೆ. ಅದನ್ನ ಗಮನದಲ್ಲಿ ಇಟ್ಕೊಂಡೆ ಸೊ ಮೋದಿ ಈ ತರ ಹೇಳಿಕೆ ಕೊಟ್ಟಿರುವಂಥದ್ದು. ನೋಡೋಣ ಬಿಜೆಪಿ ಎಷ್ಟು ಅಲರ್ಟ್ ಆಗಿರ್ತಾರೆ, ಏನ್ ಮಾಡ್ತಾರೆ, ಈ ಕುತೂಹಲ ನಮಗೂ ಇದೆ. ಮತ್ತಷ್ಟು ಇದರ ಅಪ್ಡೇಟ್ಸ್, ವಿಚಾರ, ವಿಶ್ಲೇಷಣೆಗಳನ್ನ ನಿಮಗೆ ಕೊಡ್ತಾನೆ ಇರ್ತೀವಿ. ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಬಿಜೆಪಿ ಅಲರ್ಟ್ ಆಗಿದೆ, ಬಟ್ ಗುಜರಾತ್ ಅಲ್ಲಿ ಅಭಿವೃದ್ಧಿ ಆಗಿದೆಯಾ? ಮೋದಿ ನಿಜಕ್ಕೂ ಗುಜರಾತ್ ಅಲ್ಲಿ ಕೇವಲ ತೋರಿಕೆಗಷ್ಟೇ ಕೆಲಸಗಳನ್ನ ತೋರಿಸ್ತಾ ಇದ್ದಾರಾ? ನಿಜವಾಗ್ಲೂ ಅಭಿವೃದ್ಧಿ ಆಗಿದೆಯಾ? ಏನು ಗುಜರಾತ್ ಅಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರ, ಅಂದ್ರೆ ಬಿಜೆಪಿ ಸರ್ಕಾರ ಅಂದ್ರೆ ಗುಜರಾತ್ ಅಂದ್ರೆ ಮೋದಿ ಸರ್ಕಾರ ಬರುತ್ತಾ ಬಿಜೆಪಿ, ಅಥವಾ ಬೇರೆಯವ್ರಿಗೆ ಅವಕಾಶ ಇದೆಯಾ? ಆಮ್ ಆದ್ಮಿ ಎಷ್ಟು ಸೀಟ್ಗಳನ್ನು ಗೆಲ್ಲಬಹುದು? ಇದ್ರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ. ಮತ್ತಷ್ಟು ಈ ವಿಚಾರಗಳ ಜೊತೆ
ರಾಜಕೀಯ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.